ಎಲ್ಲ ದಯಮಾಡಿ ಕೂತ್ಕೊಳ್ಳಿ. ಆಮೇಲೆ ಅವರು ಸಭೆಯ ನಂತರ ತಮ್ಮೆಲ್ಲರೂ ಸಹ ಮಾತಾಡಿಸಲಿದ್ದಾರೆ. ಸಭೆ ಮುಗಿದ ನಂತರ ತಮ್ಮೆಲ್ಲರೂ ಕೂಡ ಮಾತಾಡಿಸಲಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಸಹಕಾರ ನೀಡಬೇಕು. ತಮ್ಮ ತಮ್ಮ ಆಸೀನದಲ್ಲಿ ಆಸೀನ ನೀಡಬೇಕು. ವೇದಿಕೆ ಮುಂಭಾಗ ನಮ್ಮ ತಾಲೂಕು ಅಧ್ಯಕ್ಷರು ಆಗಮಿಸಬೇಕು. ಸುಮ್ಮನೆ ಆಯ್ತಪ್ಪ, ಆಯ್ತು. ದಯಮಾಡಿ ಸಹಕಾರ ಮಾಡಿ ನಮ್ಮ ನೀವು ದಯಮಾಡಿ ಯಾರು ಮೊಬೈಲ್ ಬಂದಿಲ್ಲ, ಅಲ್ಲಿ ಹಿಂದೂ ಜನರಿಗೆ ತೊಂದರೆ ಆಗುತ್ತೆ. ಅವಾಗ ದಯಮಾಡಿ ಬರೀ ಪ್ಲೀಸ್ ಹೊರಬೇಕಿದೆ. ಈಗ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ದಯಮಾಡಿ ತಾವು ಕೂಡ ಹಿಂಭಾಗ ಇರ್ತಕ್ಕಂಥ ಕೊಡಿ, ಸಭೆಯಲ್ಲಿ ನಿಂತಿಕೊಳ್ಳಿ. ಯಾರು ಇನ್ನೂ ಇಲ್ಲ ಗೊತ್ತವ್ರಂತೆ ಬಂದು. ಹೌದಾ? ಇನ್ನೇನು ನಮ್ಮ ಕೇಂದ್ರದ ಸಚಿವರು ಕುಮಾರಣ್ಣವರು ಇನ್ನೊಂದು 5 ನಿಮಿಷದಲ್ಲಿ ಸಭೆ ಸೇರ್ಕೊಂಡಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕೃತಜ್ಞತಾ ಸಮಾರಂಭವನ್ನು ಇವತ್ತು ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕುಮಾರಣ್ಣನ 5 ನಿಮಿಷದಲ್ಲಿ ಆಗಮಿಸ್ತಾರೆ. 5 ನಿಮಿಷದಲ್ಲಿ ಸಭೆ ಶುರುವಾಗುತ್ತೆ. ಎಲ್ಲ ದಯಮಾಡಿ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ. ದಯಮಾಡಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಿಂದ ಇರ್ತಕ್ಕಂಥ ಜನಗಳು ಅಲ್ಲ ಇಂಜಿನಿಯರಿಂಗ್ ಕಾಣಿಸ್ತಾ ಇದೆ ಅಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೈಡಲ್ಲಿ ನೋಡಿ, ನಿಮ್ಮ ಮುಂಭಾಗ ಇರ್ತಕ್ಕಂಥ ಜನರಿಗೆ ಬೇಜಾರು ಮಾಡ್ಕೊಂಡು ದಯಮಾಡಿ ಸ್ವಲ್ಪ ನೋಡಿ. ಅದಕ್ಕೆ ಹಿಂಭಾಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಪಕ್ಕಕ್ಕೆ ಬನ್ನಿ ನೋಡಿ. ಹಿಂಭಾಗ ಇರ್ತಕ್ಕಂಥವರೆಲ್ಲ ಬೇಸರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇಲ್ಲೇ ಇರ್ತಕ್ಕಂಥ ಮಾಡಿಕೊಂಡು ಅಭಿವೃದ್ಧಿಸಿ ದಯಮಾಡಿ ಸಹಕರಿಸಿ. ದಯಮಾಡಿ ಸಹಕರಿಸಿ.
ಒಂದು 5 ನಿಮಿಷ ಆ ಬರ್ತಾರೆ ಅಪ್ಪ ಯುವಕರ ಕುತ್ಕೊಂಡ್ರೆ ನೋಡಿ ಹಿಂದೆ ಗಲಾಟೆ ಮಾಡ್ತಾರೆ ಕುತ್ಕೊಂಡ್ರಪ್ಪ ಆಯ್ತು ಆಯ್ತು ಬಿಡೋಣ ಆಯ್ತು ಸಾವಧಾನವಾಗೆಲ್ಲ ಸಹಕರಿಸಿ ಕುಮಾರಣ್ಣ ಸ್ವಲ್ಪ ಅಷ್ಟೇ ಅವಕಾಶ ಮಾಡಿಕೊಳ್ಳಿ ದಯಮಾಡಿ ಎಲ್ಲರ ತಮ್ಮಲ್ಲಿ ಕಳಕಳಿಯ ಮನವಿ ದಯಮಾಡಿ ಫೋಟೋಗಳೆಲ್ಲ ಈ ಕಳಿಸುವ ಸಂದರ್ಭ ಹುಡುಗ ಅಲ್ಲಿ ಅವಕಾಶ ಮಾಡಬಹುದು ಎಲ್ಲರೂ ಅನೇಕ ಭಾವಿಸೋದು ಬೇಡ ದಯಮಾಡಿ ಅವಕಾಶ ಮಾಡಬಹುದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾದ ಕುಮಾರಣ್ಣನವರು ಈ ಕೃತಜ್ಞತಾ ಸಮಾವೇಶದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ದಯಮಾಡಿ ವೇದಿಕೆ ವಿಭಾಗ ಕುಮಾರಣ್ಣ ಅವಕಾಶ ಮಾಡಿಕೊಳ್ಳಿ. ದಯಮಾಡಿ ತಮ್ಮಲ್ಲಿ ಕಲಾವಿದರಿಂದ ಮನವಿ ಮಾಡಿಕೊಟ್ಟಿದ್ದೇನೆ. ಯಾರು ಅನ್ಯನ ಭಾವಿಸುವುದು ಬೇಡ. ಸ್ವಲ್ಪ ಎಲ್ಲ ವೇದಿಕೆ ಹಿಂಭಾಗ ಇರ್ತಕ್ಕಂಥದ್ದೆಲ್ಲ ಮುಂಭಾಗ ಹೋದರೆ ತಾವೆಲ್ಲ ಕಾಣೋದು. ಮುಂಭಾಗ ಬನ್ನಿ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಸ್ವಲ್ಪ ಹಿಂದೆ ಹೋಗಿ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಭೇಟಿ ಮಾಡಿದ್ದಾರೆ. ಅದೇ ಬಾಬಣ್ಣವರು ಜಯರಾಮಣ್ಣವರು ದಯವಿಟ್ಟು ಹಿಂಭಾಗ ಇರತಕ್ಕಂಥವರು ತಾಲೂಕು ಅಧ್ಯಕ್ಷರು ದಯಮಾಡಿ ತಾವೆಲ್ಲ ಹಾಗೆ ನಾರಾಯಣವರು ದಯವಿಟ್ಟು ಎಲ್ಲ ಸ್ವಲ್ಪ ಬಾಬುರವರು ನಮ್ಮ ಅಧ್ಯಕ್ಷರೇ ಸ್ವಲ್ಪ ಸ್ವಲ್ಪ ಹಿಂಭಾಗ ಇರ್ತಕ್ಕಂಥವ್ರು ಸ್ವಲ್ಪ ಈ ಸೈಡ್ ಹೋಗ್ಲಿ. ದಯವಿಟ್ಟು ಬಂದಿಗಳೆಲ್ಲ ನಗರ ಸಂಸದ ಕುಮಾರ್ ಅವರು ಇಬ್ಬರು ಬನ್ನಿ. ದಯವಿಟ್ಟು ಸ್ವಲ್ಪ ಆಸನಗಳನ್ನು ಬೆಳೆದಿದೆ. ಯಾವ ಭಾಷೆ ಬೇಡ.
ಮುಖಂಡರಾಗಿ ಮುಂದಕ್ಕೆ ಹೊಂಟಾರ ಪ್ರಾಮಾಣಿಕವಾಗಿ ಇವತ್ತು ನಿಖಿಲ್ ಕುಮಾರಣ್ಣವರನ್ನ ಗೆಲ್ಲಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಇವತ್ತು ದುಡಿದಿದ್ದಾರೆ. ಆದರೆ ಇವರು ವೈಎಸ್ಆರ್‌ನಿಂದ ಇಡೀ ಸರ್ಕಾರ ಏನು ಒಂದು 4 ದಿನದಿಂದ ಇವತ್ತು ಪ್ರಚಾರವನ್ನು ಮಾಡಿ ಸರ್ಕಾರ ಇವತ್ತು ಏನು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಚುನಾವಣೆ ನಾಳೆ ಅಂತೇಳಿ 2 ದಿನದಲ್ಲೇ ಹಣ ಬಿಡುಗಡೆ ಮಾಡಿರುವಂಥದ್ದು ನಮ್ಮೆಲ್ಲ ಗೊತ್ತಿರುವಂಥ ವಿಚಾರ. ಈ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಅಪಾರವಾದ ವಿಶ್ವಾಸವನ್ನು ಇಟ್ಟು ಇವತ್ತು ನಿಖಿಲ್ ಕುಮಾರಣ್ಣವರು ಈ ರಾಜ್ಯ ಪ್ರವಾಸ ಮಾಡ್ತಾನೆ, ಸಂಘಟನೆಯನ್ನ ಮಾಡ್ತಾನೆ, ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ತರ್ತಾನೆ ಅಂತೇಳಿ ಸಾಕಷ್ಟು ಒತ್ತಡವನ್ನು ಹೇಳಿದರು. ಆದರೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಪಕ್ಷದ 2 ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬಂಧುಗಳು, ರಾಜ್ಯದ ನಾಯಕರುಗಳೆಲ್ಲ ಸೇರಿ ಇವತ್ತು ಅಭ್ಯರ್ಥಿಯನ್ನ ಏನು ಮಾಡಬೇಕು. ಆದರೂ ಕೂಡ ಇವತ್ತು 82,000 ಮತದಾರರು ಕೆಲವು ಕಡೆ ಸಮುದಾಯ ಇವತ್ತು ನಮ್ಮ ಕೈ ಬಿಟ್ಟಿರುವಂಥದ್ದು ನಮಗೆಲ್ಲ ಗೊತ್ತಿರುವುದು. ಹಾಗಾಗಿ ಏನೇ ಆದರೂ ಕೂಡ ಇವತ್ತು ಈ ಸೋಲಿನ ಜವಾಬ್ದಾರಿಯನ್ನ ತಾಲೂಕಿನ ಅಧ್ಯಕ್ಷರಾಗಿ ಇವತ್ತು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ನನಗೂ ಕೂಡ ಇವತ್ತು ಸುಮಾರು 8-9 ವರ್ಷದಿಂದ ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಸಹಕಾರ ಸಂಪೂರ್ಣವನ್ನು ಇವತ್ತು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಏನೇ ಕೊಟ್ಟಿದ್ದೀರಾ. ಈಗ ರಾಜಕೀಯ ಒಂದು ಮನೆಯಲ್ಲಿ ಸಕಾರಾತ್ಮಕ ವ್ಯತ್ಯಾಸಗಳು ಸಹಜವಾಗಿ ಬರುತ್ತದೆ. ಕೆಲವೊಮ್ಮೆ ನಾವು ತಿಳಿದ ಪುಸ್ತಕದಲ್ಲಿ ತಪ್ಪಾಗಿರ್ಬೋದು, ಆದರೂ ಕೂಡ ಇವತ್ತು ಕುಮಾರ ಯಾವುದೇ ವಿಚಾರ ಇಲ್ಲ, ಅದು ಬದಲಿಟ್ಟು ಪಕ್ಷವನ್ನು ಕಟ್ಟಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನಮ್ಮ ರಾಜ್ಯದ ನಾಯಕರು ಕುಮಾರಣ್ಣವರು, ನಿಖಿಲಣ್ಣವರು, ನಮ್ಮ ತಾಲೂಕಿನ ಪಕ್ಷದ ಮುಖಂಡರುಗಳು, ವಿಶೇಷ ಕಾರ್ಯಕರ್ತರು ಇವತ್ತು ಒತ್ತಡವನ್ನು ಹೇರಿ ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಆದರೆ ಇವತ್ತು ಎಷ್ಟು ಮಾತಾಡಲು ಸಾಕಾಗಲ್ಲ. ಇನ್ನು 3 ವರ್ಷ ಚುನಾವಣೆ ಇದೆ. ಈ 3 ವರ್ಷ ಚುನಾವಣೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಇದೇ ಆಸಕ್ತಿಯನ್ನು ವಹಿಸಬೇಕು. ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿ ಇವತ್ತು ನಾವು ಸೋಲಾಗಿದೆ. ಆದರೆ ಇವತ್ತು ನಾವು ನಿಂತಿದ್ದೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು. ಚುನಾವಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಕಾರ್ಯಕರ್ತ ಅಭಿಮಾನ ವಿಷಯ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಬಂದು ಅಲ್ಲಿ ಧೈರ್ಯದ ಮೂಲಕ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಇದು ನಮ್ಮ ಸೋಲಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಎಲ್ಲ ಕಡೆ ಅದಕ್ಕೆ ತೀರ ನೋವಾಗ್ತಿದೆ, ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಾವೇನೆಲ್ಲ ದುಡಿಗಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮ್ಯಾನ್ ನಮಗೆ ಯಾವುದೇ ವಿಚಾರ ಬಂದರೂ ಕೂಡ ಎದುರಿಸುವಂತ ಶಕ್ತಿಯನ್ನು ಇವತ್ತು ನಮ್ಮ ಕಾರ್ಯಕರ್ತರು, ಮುಖಂಡರು, ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಇವತ್ತು ದರ್ಶನವಿಲ್ಲ. ಹಾಗಾಗಿ ಬಂಧುಗಳೇ, ನಾವು ಎಷ್ಟೇ ಮಾಡಲು ಸಾಧ್ಯ ಕೆಲಸ ಮಾಡಬೇಕು. ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗಿದೆ, ಏನ್ ಮಾಡಿದ್ರು ಕೂಡ ಸಮಾಧಾನ ಆಗಲ್ಲ. ದಯಮಾಡಿ ಇವತ್ತು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ರಿ. ಇವತ್ತು ಕುಮಾರಣ್ಣ ಮತ್ತು ನಿಖಿಲಣ್ಣವರು ಮನವಿಯನ್ನು ಮಾಡಿ ಈ ಸೋಲಿನ ನೈತಿಕ ಹೊಣೆಯನ್ನು ಹೊತ್ತು ತಾಲೂಕು ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾನು ಕುಮಾರಣ್ಣ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಪಾರ್ಟಿ ವಿಚಾರದಲ್ಲಿ ನನಗೇನು ಮಾರ್ಗದರ್ಶನ ಕೊಡ್ತಾರೆ, ಕಾಯ ವಾಚ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತೇನೆ. ದಯಮಾಡಿ ನಾವೆಲ್ಲರೂ ಕೂಡ ಪಾರ್ಟಿ ವಿಚಾರದಲ್ಲಿ ನಾವೇನಿಯಾದರೂ ಕೂಡ JDS ಪಕ್ಷ ಈ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ನೀವು ನೋಡ್ತಾ ಇರೋ ಇತ್ತೀಚೆಗೆ ಇಂಡಿಯಾ ಜೊತೆ ಸೇರುವಂತ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಯಿತು ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಇಂಡಿಯಾ ಜೊತೆ ಸೇರುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಮುದಾಯದವರು ಇವತ್ತು ಬೆಳೆಯುತ್ತಾರೆ ಅಂತ ಯೋಚನೆ ಮಾಡಿದ್ವಿ. ಅದೆಲ್ಲ ಒಂದ್ ಕಡೆ ತೀರ ನೋವಾಗಿದೆ. ಆ ಮುಂದಿನ ದಿನಗಳಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತೀವಿ. ಕುಮಾರಣ್ಣ, ನಿಖಿಲಣ್ಣ, ನಮ್ಮ ಪಕ್ಷದ ಮುಖಂಡರು ಪ್ರಾಮಾಣಿಕವಾಗಿ
ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ತಾಲೂಕಿನ ಪ್ರಮುಖ ಮುಖಂಡರೇ, ಚುನಾವಣೆಯ ಫಲಿತಾಂಶವನ್ನು ಒಂದೇ ವಾರ ಕಳೆದಿರತಕ್ಕಂಥದ್ದು 23ನೇ ತಾರೀಕು ಬಂದಂತ ಫಲಿತಾಂಶ ಯಾರು ಕೂಡ ನಿರೀಕ್ಷೆಯನ್ನ ಮಾಡಲಿಲ್ಲ. ಆದರೆ ಆ ಫಲಿತಾಂಶದ ಬಳಿಕ ಒಂದೇ ವಾರದಲ್ಲಿ ಸಮಯವನ್ನು ನಿಗದಿ ಮಾಡಿ ಕೇಂದ್ರದ ಸಚಿವರು, ರಾಜ್ಯ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ತಂದೆಯವರು ಸನ್ಮಾನ್ಯ ಕುಮಾರಣ್ಣವರು ನವದೆಹಲಿಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೆಯುತ್ತಾ ಇದೆ. ಆದರೂ ಕೂಡ ಅವರ ಸಮಯವನ್ನ ಮೀಸಲಿಟ್ಟು ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ನಮ್ಮ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಅತ್ಯಂತ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಂತ ನೋಡಿದ ಯಾವ ಒಂದು ವಿಚಾರವನ್ನು ಲೆಕ್ಕಿಸಿದಿರ ಅತ್ಯಂತ ಪ್ರಾಮಾಣಿಕವಾಗಿ ಈ ಚುನಾವಣೆಯಲ್ಲಿ ನೋಡಿದ್ದೀವಿ. ತಮ್ಮೆಲ್ಲರೂ ಬಂದು ಕೊಟ್ಟು ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಬ್ಬರು ಸನ್ಮಾನ್ಯ ಕುಮಾರಣ್ಣ ಅವರ ಸಹಪಾಠಿಗಳು, ಮಾಜಿ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಾರಾ ಮಹೇಶನ್ ಅವರು ಕೂಡ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾಲೂಕು ಅಧ್ಯಕ್ಷರು ಜೈಮುತ್ತಣ್ಣ ಅವರು ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಉಪಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊರ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ. ನಾನು ಜೈಮುತ್ತಣ್ಣ ಅವರಿಗೆ ನಿನ್ನೆ ದಿನ ನನಗೆ ದೂರವಾಣಿಯಲ್ಲಿ ಮಾತನ್ನ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಜೈಮುತ್ತಣ್ಣ ಅವರೇ, ಈ ಉಪಚುನಾವಣೆಯ ಫಲಿತಾಂಶ ನಾವು ಸಾಮೂಹಿಕವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿ ನಡೆದಂತ ಉಪಚುನಾವಣೆ ಅಲ್ಲ. ತಮಗೆ ಗೊತ್ತಿದೆ, ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದರು ಜನತಾದಳ ಪಕ್ಷದ ಕಾರ್ಯಕರ್ತರು. ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದರು, ಧೃತಿಗೆಟ್ಟಿಲ್ಲ. ಧೈರ್ಯ ಕಳ್ಕೊಳ್ಬೇಡಿ. ನಿಮ್ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ನನ್ನ ಮೇಲೆ ಅನುಮಾನ ಪಡಬೇಡಿ, ನನ್ನ ಮೇಲೆ ಅನುಮಾನ ಪಡಬೇಡಿ. ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರಿ. ನಮ್ಮ ಅತ್ಯಂತ ಸ್ನೇಹಿತರಿಗೂ ಕೂಡ ಸ್ವಾಗತ ಕೋರೋದು ಮರೆತೆ ತಾವು ಕೂಡ ಈ ಒಂದು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಪಕ್ಷಕ್ಕೆ, ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಚ್ಚುಮರೆ ಏನಿಲ್ಲ, ತಾವೆಲ್ಲರೂ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನ ಕರೆದಿದ್ರು ಮಂಡ್ಯದಲ್ಲಿ. ಅಲ್ಲಿ ನಮ್ಮ ಕಾರ್ಯಕರ್ತರುಗಳು 2000
ನನ್ನ ಮೂಲಕನೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನ ಇಟ್ಕೊಂಡಿದ್ದೆ. ಆದ್ರೆ ನಮ್ಮಲ್ಲಿ ಕೆಲವೊಂದಷ್ಟು ಸ್ಪಷ್ಟತೆಗಳಿದೆ. ನಾವು ಇವತ್ತೊಂದು ಮಾತಾಡೋದು, ನಾಳೆ ಒಂದು ಮಾತಾಡೋದು, ಇನ್ನು 2 ವರ್ಷ ಕಳೆದ ಮೇಲೆ ನಮ್ಮ ಮನಸ್ಸು ಅಂತ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ಒಂದೇ ಮನವಿ ಮಾಡಿದೆ. ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆ ಕಳೆದಿತ್ತು. ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು, ಸೋಲನ್ನ ಅನುಭವಿಸಿದ್ದೆ. ಅದಕ್ಕೆ ಕಾರಣ ಜನಸಾಮಾನ್ಯರೆಲ್ಲ ಕೆಲವೊಂದಷ್ಟು ಕಾರಣಗಳು ಇತ್ತು. ಅದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡೋದಿಲ್ಲ, ಅದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ನಾನು ಹೇಳಿದ ಈಗ ತಾನೇ ಚುನಾವಣೆ ಕಳೆದು 1 ವರ್ಷ ಆಗಿದೆ. ನನಗೆ ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, 2004ರಲ್ಲಿ ಜನತಾದಳ ಪಕ್ಷಕ್ಕೆ ಬಂದಂಥದ್ದು 58 ಸ್ಥಾನ. ದೊಡ್ಡ ದೊಡ್ಡ ನಾಯಕರುಗಳು ಅವತ್ತು ನಮ್ಮ ಪಕ್ಷದಲ್ಲಿ ಇದ್ರು. ಅನೇಕ ಸಮುದಾಯದ ನಾಯಕರುಗಳಿದ್ರು. ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣವರು ಕಳೆದ 20-25 ವರ್ಷದಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು, ಆರೋಗ್ಯದ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ, ಭಗವಂತ ಇದ್ರೆ ನಿಮ್ಮ ಆಶೀರ್ವಾದ ಇದೆ. 3 ಸಲ ಆಪರೇಷನ್ ಆಗಿರ್ಬೋದು, ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಅವರು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತರ ಪರವಾಗಿ, ನಮ್ಮ ನಾಡಿನ ಏಳಿಗೆಗೋಸ್ಕರ, ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟತಕ್ಕಂಥ ಒಂದು ಚಿಂತನೆ ಸದಾಕಾಲ ಸನ್ಮಾನ್ಯ ಕುಮಾರಣ್ಣವರ ಮನಸ್ಸಿನಲ್ಲಿದೆ. ಆ ಛಲದಿಂದ 20-25 ವರ್ಷಗಳ ಕಾಲ ಏಕಾಂಗಿಯಾಗಿ ದುಡಿಮೆ ಮಾಡಿದ್ದಾರೆ, ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂಥದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ, ನಮ್ಮ ಚನ್ನಪಟ್ಟಣ ತಾಲೂಕು. ಗೊತ್ತಿದೆ, 2018ರ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು 2 ಕಡೆ ಸ್ಪರ್ಧೆ ಮಾಡ್ತಾರೆ. ಅದಕ್ಕೆ ಕಾರಣ ತಾಲೂಕಿನಲ್ಲಿ ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೀರಾವರಿಯ ಕೊಡುಗೆ ಇರಬಹುದು. ಅನೇಕ ಸಂದರ್ಭದಲ್ಲಿ ವಿಟ್ಟನಹಳ್ಳಿನಲ್ಲಿ ಆದಂತ ಒಂದು ನೀರಿನ ಚಳಿವಳಿ, ಒಂದು ಗೋಲಿಬಾರ್ ಏನಾಯಿತು, ಆ ಗೋಲಿಬಾರಲ್ಲಿ ತೀರ್ಕೊಂಡು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ 2 ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತಂಥದ್ದು ಸನ್ಮಾನ್ಯ ದೇವೇಗೌಡರು. ನಿರಂತರವಾಗಿ ಒಂದು ಸಂಬಂಧವನ್ನು, ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ. ಯಾರಾದ್ರೂ ಮಾಡಿ ನಾವು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ಕುಮಾರಣ್ಣವನ್ನ ಕರೆತಂದ್ರೆ ಇಷ್ಟು ವರ್ಷಗಳ ಕಾಲ ನಾವೇನು ಶಾಸಕರನ್ನ ಕಾಡ್ಲಿಕ್ಕೆ ಆಗಿಲ್ಲ. ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಪೂರ್ವವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಕುಮಾರಣ್ಣವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ನಮ್ಮ ಪಕ್ಷದ, ನಮ್ಮ ತಾಲೂಕಿನ ಕಾರ್ಯಕರ್ತರು. ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಹೇಳಿದ್ದಾರೆ, ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಅರಸ ಈ ಜಗತ್ತಿನಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಅದನ್ನ ಕೈಗೆ ತಗೊಂಡಿಲ್ಲ. ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸಬೇಕು, ಅವರ ನೋವಿಗೆ ನನ್ನ ಮೂಲಕ ಉತ್ತರ ಕೊಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಸನ್ಮಾನ್ಯ ಕುಮಾರಣ್ಣವರ ಚುನಾವಣೆಯಲ್ಲಿ ಕರೆತಂದು ಚುನಾವಣೆಗೆ ನಿಲ್ಲಿಸಿದೆ. 2 ಚುನಾವಣೆಗಳಲ್ಲೂ ಕೂಡ ಕುಮಾರಣ್ಣನ ರಾಜ್ಯ ಮಟ್ಟದ ಒತ್ತಡಗಳನ್ನ ತಾವೆಲ್ಲ ಅರ್ಥೈಸಿಕೊಂಡು ಅವರ ಅನುಪಸ್ಥಿತಿಯಲ್ಲಿ ನೀವು ಚುನಾವಣೆ ನಡೆಸಿದ್ದೀರಿ ಎಂದು ಕುಮಾರಣ್ಣವರಿಗೆ ಚುನಾವಣಾ ಸಂದರ್ಭದಲ್ಲಿ ಬನ್ನಿ, ನಮ್ಮ ಜೊತೆ ನಿಂತು ಪ್ರಚಾರವನ್ನ ಮಾಡಿ ಅಂತ ತಾವು ಕೇಳಿದವರಲ್ಲ. ಆದ್ರೆ ಇವತ್ತು ಉಪಚುನಾವಣೆಯ 1 ವಾರದ
ನಾನು ಊಹೆ ಮಾಡ್ಕೊಂಡಿರಲಿಲ್ಲ, ಆ ಕಲ್ಪನೆ ಇರಲಿಲ್ಲ. ಆದರೆ ಪ್ರತಿ ಊರಿನಿಂದ ಪ್ರತಿ ಹಳ್ಳಿಯಿಂದ ಬಂದಿದ್ದೇನೆ. ನನಗೆ ಗೊತ್ತಿದೆ, ಅವತ್ತು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಧೃತಿಗೆಡ್ತಕ್ಕಂಥ ಕಾರ್ಯಕರ್ತರಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. ನಾನೀಗ ಮಾತಾಡ್ಬೇಕಾದ ಒಂದು ಮಾತು ಹೇಳಿದೆ, 58 ಸೀಟ್ನ ನಾವು ಪಡೆದುಕೊಂಡಿದ್ವಿ 2004ರಲ್ಲಿ. ಆ 58 ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದಂತ ಒಂದು ಬುನಾದಿಯನ್ನ ಹಾಕ್ತಕ್ಕಂಥ ಮುಂದಿನ ಚುನಾವಣೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ನಿಮ್ಮ ಹೋರಾಟ, ನಿಮ್ಮ ಶ್ರಮ, ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ. ನಾನು ಸುಮ್ಮನೆ ಮನೆಯಲ್ಲಿ ಕೂರ್ತಕ್ಕಂಥವಲ್ಲ. ನಿನ್ನೆ ಅರ್ಜುನ್ಗೂಡ್ ಹೋಗಿದ್ದೆ, ನಮ್ಮ ಮಂಜಣ್ಣ ಅವ್ರ ಕಳೆದ್ರು, ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇನೆ, 67ನೇ ವರ್ಷದ ಹುಟ್ಟುಹಬ್ಬ, ನೀನು ಬರಲೇಬೇಕು ಕಣಪ್ಪ ಅಂದ್ರು. 4 ಗಂಟೆ ಹೋಗ್ಲಿಕ್ಕೆ, 4 ಗಂಟೆ ಬರ್ಲಿಕ್ಕೆ, ಹೋದೆ 10:15 ಗಂಟೆಗೆ, ಅರ್ಧ ಗಂಟೆ ಕೂತಿದ್ದೆ, ಬಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂತು. 3 ಚುನಾವಣೆಯಲ್ಲಿ ನಾನು ಸೋತಿರಬಹುದು, ಆದ್ರೆ ಎದೆ ಬಂದಿಲ್ಲ. ಎದೆ ಬಂದಕ್ಕಂತ ಪ್ರಶ್ನೆ ಇಲ್ಲ. ನಿಂತು ಧೈರ್ಯ ತುಂಬಿಸ್ಬೇಕಾದ್ರೆ ಇವತ್ತೇ ಕೊನೆ, ಇವತ್ತೇ ಕೊನೆ. ಯಾರು ನಿಮ್ಮ ಕಣ್ಣಲ್ಲಿ ನೀರು ಹಾಕಬಾರ್ದು, ದಯಮಾಡಿ ಚೆನ್ನಾಗಿ ಕಿಚ್ಚು ಮನೆಗೆ ಋಣಿಸ್ಕೊಳ್ಳುವ, ಚೆನ್ನಾಗಿ ನಾವು ಸತ್ತಿಲ್ಲ, ಸೋತಿದ್ದೀವಿ ಅಷ್ಟೇ. ಇನ್ನು 36 ವರ್ಷ ವಯಸ್ಸು. ಎಂತೆಂತ 7 ಬೀಳುಗಳು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನೋಡಿಲ್ಲ. ಎಂತೆಂತ ಚುನಾವಣೆಗಳನ್ನೇ ಎದುರಿಸಿಲ್ಲ. ಒಂದು ಚುನಾವಣೆಗೆ ಇಷ್ಟು ಧೃತಿಗೆಟ್ಟರೆ ಹೆಂಗಣ್ಣ. ಇನ್ನು ಬಹಳ ದೂರ ಸಾಗದಿದೆ. ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕನ್ನಡಿಗರ ಅಸ್ಮಿಯತೆ. 700 ಕೋಟಿ ಕನ್ನಡಿಗರ ಸಹಕಾರ ಆಶೀರ್ವಾದವನ್ನು ಪಡೆಯತಕ್ಕಂಥ ಕೆಲಸ ಮಾಡ್ತೇವೆ. ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ, ಹಗರಣಗಳಿದೆ, ಭ್ರಷ್ಟಾಚಾರ ನಿಮ್ಮ ಕಣ್ಣು ಮುಂದೆ ಇದೆ. ನಡೀರಿ, ಹೋರಾಟ ಮಾಡೋಣ. ಮನೇಲಿ ಕೂತ್ಕೊಳ್ಳೋದು ಬೇಡ, ದಯಮಾಡಿ. ನಾನು ಮನೇಲಿ ಕೂತ್ಕೊಳ್ತಕ್ಕಂಥ ಜಾಯಮಾನ ಅಲ್ಲ, ನಿಮ್ ಜೊತೆ ಇರ್ತೇನೆ. ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ. ನಾನು ಕಾರ್ಯಕರ್ತರು ಉಳಿಸಬೇಕಾಗಿತ್ತು. ನಮ್ಮ ತಂದೆಯವರನ್ನ, ದೇವೇಗೌಡ ಸಾಹೇಬ್ರನ್ನ, ನಮ್ಮ ಇಡೀ ಕುಟುಂಬವನ್ನ 8 ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು. ಒಂದಲ್ಲ, ಎರಡಲ್ಲ, 8 ಬಾರಿ ಶಾಸಕ ಸ್ಥಾನ ಕೊಟ್ಟಿದ್ದೀರಿ. ಸಂಸತ್ಗೆ ಕಳಿಸಿದ್ದೀರಿ. ಇನ್ನು ಋಣ ತೀರಿಸತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ. ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ ಇದೆ. ಕುಮಾರಣ್ಣನಿಗೆ ರಾಜ್ಯದ ಜನತೆ, ಜಿಲ್ಲೆಯ ಜನತೆ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ಮಂಡ್ಯ ಜಿಲ್ಲೆ ಕಳಿಸ್ಕೊಟ್ರಿ. ಸಂಸದರಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಚಿಂತೆ. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದ್ದು ಆಗಬೇಕು. ಯಾಕಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆಯಲ್ಲೇ ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇವಡ, ದಯಮಾಡಿ ಯಾರು ದುಡ್ಡಿಗೆ ಇಡಬೇಡಿ. 11 ಗಂಟೆ ಕರೆದಂತ ಸಭೆ ಸಮಯ 1:15 ಗಂಟೆ ಆಯಿತು. ಕುಮಾರಣ್ಣ ಅವರು 11 ಗಂಟೆಗೆ ಲ್ಯಾಂಡ್ ಆಗಿತ್ತು. ಬರ್ಲಿಕ್ಕೆ 1:15 ಗಂಟೆ ಆಯಿತು. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಕೊನೆಯದಾಗಿ ಹೇಳ್ತೇನೆ, ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಡಿ. ನನಗೆ ಈ ಪಕ್ಷವನ್ನ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನದಲ್ಲಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲಿ. ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚು. ನಿಮ್ ಜೊತೆಯಲ್ಲೇ ಇರ್ತೇವೆ. ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ. ನಾನು ಎಲ್ಲೂ ಹೋಗೋದಿಲ್ಲ. 2018ರಲ್ಲಿ 3 ಕ್ಷೇತ್ರವನ್ನ ಈ
ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ಆ ಕಾಲ ಮರುಕಳಿಸುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಅವಕಾಶಗಳು ಸನ್ಮಾನ್ಯ ಕುಮಾರಣ್ಣವರ ಮಾತಿನ ಕಿವಿ ಹೇಳ್ತಾ ಇದ್ದಾರೆ. 2018ರಲ್ಲಿ 3 ಕ್ಷೇತ್ರ ಗೆದ್ದಿದ್ದು. ಆದ್ರೆ ಈ ಬಾರಿ ನಮ್ಮ ಕಾರ್ಯಕರ್ತರು ಮುಖಂಡರು ಹಿಂಗ್ ತೋರಿಸ್ತಾರೆ. 4 ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ಈಗಿಂದ ನಾವು ಯಾರು ಕೂಡ ತಾವು ಹೇಳಿದಂಗೆ ಮೈ ಮೆರೆದಿರ. ಈ 3.5 ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಏನಾದ್ರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನ ಮಾಡಿ ಅದನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಆದ್ರೆ ಒಂದು ಜಿಲ್ಲೆಯ ಜನತೆ ನಮಗೆ ಕಳೆದ 30 ವರ್ಷದಿಂದ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ರಾಮನಗರ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಿಲ್ಲೆಯ ಸ್ಥಿತಿಗತಿಗಳು ಏನಾಗಿತ್ತು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಕುಮಾರಣ್ಣ ಅವರು ನನಗೆ ಹೇಳ್ತಾ ಇರ್ತಾರೆ. ನಮಗೆ ಕಟ್ಟಕಡೆಯ ಗ್ರಾಮಗಳಲ್ಲಿ ಇವತ್ತು ಚನ್ನಪಟ್ಟಣದ ತಾಲೂಕಿನ ಕಟ್ಟಕಡೆಯ ಗ್ರಾಮ ಮುಖ್ಯ ರಸ್ತೆಗಳು ಬಿಟ್ಟುಬಿಡಿ, ಎಲ್ಲಾ ಕಡೆ ಸಿಸಿ ರಸ್ತೆಗಳಾದವು, ಸಾಕಷ್ಟು ಅಭಿವೃದ್ಧಿಗಳಾಗಿವೆ. ಆದ್ರೆ ಇವತ್ತು ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶಿರಸ ವಹಿಸಿ ತಲೆ ಬಾರ್ಬೇಕಾಗ್ತದೆ, ಅದನ್ನು ಸ್ವಾಗತಕ್ಕೆ ಬರಬೇಕಾಗ್ತದೆ. ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆ ಎತ್ಕೊಳ್ಳುವ ಇಲ್ಲಿ ಯಾರಿಗೂ ದೂರತಕ್ಕಂಥ ಪ್ರಶ್ನೆ ಇಲ್ಲ. ಇದು ಸಾಮೂಹಿಕವಾಗಿ ಈ ಒಂದು ಉಪಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಲೊಂದಿಗೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ 4ಕ್ಕೆ 4 ತಾಲೂಕು ಜಯಬೇರಿ ಬಾರಿಸಲಿಕ್ಕೆ ದಯಮಾಡಿ ಮತ್ತೊಮ್ಮೆ ನಮ್ಮ ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇಲ್ಲೆಲ್ಲರೂ ಕೂತಿದ್ದೀರಮ್ಮ, ತಾವೆಲ್ಲರೂ ಒಂದು ನಗುಮುಖದಲ್ಲಿ, ಯಾಕೆಂದ್ರೆ ನಮ್ಮ ಜೆಡಿಎಸ್ ಪಕ್ಷದ ಚಿಹ್ನೆನೆ ತನ್ನ ಉತ್ತರ ರೈತ ಮಹಿಳೆ. ನಮ್ಮ ಮಹಿಳೆ ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು, ನಗನಗ್ತಾ ಇರ್ಬೇಕು. ದಯಮಾಡಿ ನೀವು ಯಾರು ಎದೆಗೊಳ್ಳಬಾರ್ದು. ನಿಮ್ ಜೊತೆ ಇರ್ತೀನಿ, ನಗು ಇರಲಿ, ನಗುಮುಖ ಇರಲಿ. ಒಂದು ವಾರ ಆಗಿದೆ ಚುನಾವಣೆ ಕಳೆದು, ಯಾರು ಕೂಡ ಬೇಸರ ಪಟ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ. ದೇವೇಗೌಡರು ಸಾಹೇಬರಿದ್ದಾರೆ, ಕುಮಾರಣ್ಣ ಅವರಿದ್ದಾರೆ. ಆಯ್ತು, ಮುಂದುವರೆದ ಕುಮಾರಣ್ಣ ಮಾತಾಡ್ತಾರೆ. ಧನ್ಯವಾದ, ಧನ್ಯವಾದ. ಎಲ್ಲರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಎಲ್ಲರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ಕೇವಲ ಚುನಾವಣೆಯ ಫಲಿತಾಂಶಗಳು ಬಂದು ಇನ್ನೂ 1 ವಾರ ಆಗಿಲ್ಲ. ನಾನು ಧೈರ್ಯ,
ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಸಮಯ ಇತ್ತು. ನಾನು ಮೊನ್ನೆ ಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾತನಾಡಿ, ನಂತರ ಜಯಮಂತ್ ಅವ್ರಿಗೂ ಮಾತನಾಡಿ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಈ ಒಂದು ಚುನಾವಣೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಜನಪಟ್ಟದ ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಗದಿ ಮಾಡಿ ನಾನು ಮೊನ್ನೆ ಜಯಮಂತ್ ಅವರಿಗೆ ಮನವಿ ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ನಾವೇನು ಕರೆದಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಇಷ್ಟು ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೆಯಲ್ಲಿ ಸೋತಂತ ಒಂದು ಸನ್ನಿವೇಶದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ನಿರಾಸೆ, ಆತಂಕ, ಆಘಾತಕ್ಕೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇಲ್ಲ ಅಂತಕ್ಕಂಥ ಅವರ ಮನಸ್ಸಿನ ಭಾವನೆಗಳೇನಿತ್ತು ಅನ್ನೋದನ್ನ ಹೇಳಿದರು. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಾಂಗ್ರೆಸ್ನ ನಾಯಕರಿಗೆ ಜನಪಟ್ಟ ಕಾರ್ಯಕರ್ತರು ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಮನಸ್ಸಿನಲ್ಲಿ ಎಷ್ಟೇ ನೋವು, ಎಷ್ಟೇ ದುಗುಡ ಇದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದೇವೆ. ನಾನು ಜಯಮಂತ್ ಅವರು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ನಾನೇ ಇವತ್ತು ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ಇದ್ದೇನೆ ಅಂತ ಮಾತಾಡಿದ್ರು. ಈ ಒಂದು ಸೋಲೇನಿದೆ ಜಯಮಂತ್ ಅವರಿಂದ ಆಗಲಿ, ನಮ್ಮ ಕಾರ್ಯಕರ್ತರಿಂದ ಆಗಲಿ ಸೋಲು ಆಗಲಿ ಕಾರಣ ಅಲ್ಲ. ಸೋಲಿನ ಪರಾಮರ್ಶೆಯನ್ನು ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೆಲವು ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿಗೆ ಬಂದು ಒಂದು ಮಾತನ್ನ ಮಾಧ್ಯಮದ ಮಿತ್ರರ ಮುಖಾಂತರಲ್ಲೇ ಹೇಳಿಕೆ ಬಯಸ್ತೇನೆ. ನಾಡಿನ ಜನತೆಗೆ ಸಾರಮೇಶ್ ಅವರು ಕೂತಿದ್ದಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಮೇಶ್ ಸುಮಾರು 3-4 ತಿಂಗಳ ಒತ್ತಡ ಹಾಕಿದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ, ಮತ್ತೆ ವಿಧಾನಸಭೆಗೆ ರಾಮನಗರದಿಂದ ನಿಂತಿದ್ದೇನೆ, ಮತ್ತೆ ನಾನು ಮಂಡ್ಯ ಬರತಕ್ಕಂಥದ್ದು ಸೂಕ್ತ ಅಲ್ಲ. ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಾದಂತ ನಿರ್ಧಾರ ಏನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು. ನಿಖಿಲ್ ಕುಮಾರ್
ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರಿಗೂ ಮುಂದಿನ ಅವರೇ ಮಂಡ್ಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಮಾಡೋದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗೋದು ಸೂಕ್ತ ಅನ್ನೋದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದ್ದೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಾ ಮಹೇಶ್ವರ್ ಹೇಳಿದಂತ ರೀತಿಯಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತ. ಆದ್ರೆ ಇವೆಲ್ಲ ದೇವರ ಇಚ್ಛೆ. ಒಂದು ಮಾತು ಹೇಳ್ತೀನಿ ನಾನು, ಒಂದು ಚಟ್ಪಟ್ಟದ ಇದು ಒಂದು ರೀತಿಯ ದೇವರ ಸಭೆ. ನನಗೆ ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರ ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದ್ರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ, ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪಿದ್ದೀವಿ. ದೇವರ ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರತಕ್ಕಂಥ ವಿಶ್ವಾಸ ಹೇಳಬೇಕು. ನಾನು ಹಳೆಯ ಎಲ್ಲಾ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. 2018ಗೆ ನಾನು ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆ ನಿಮಗೋಸ್ಕರ. ನಂತರ ನಾನು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಕೊಟ್ಟೆ. ಪಾಪ ಅವ್ರು ಹೇಳ್ತಾರೆ ಟೂರಿನ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಈ ಟೀಕೆ ಮಾಡೋರಿಗೆ ನಾನು ಇದಕ್ಕಿಂತ ಹೇಳಬೇಕಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವಾರು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೆಲ್ಲರೂ ಅವರನ್ನೇ ನಿಲ್ಲಿಸಬೇಕು ನಮ್ಮ ಮನಸ್ಸಿನಲ್ಲಿ, ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕುತ್ತಿದ್ದಿದ್ರೆ ಇಲ್ಲಿ ಬೇಡಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜೈಗಳು ಹೇಳಿದಂತ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ನವರು ಯಾವ ರೀತಿ ನಡೆಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮನೆಯಲ್ಲಿರಲಿ ಅಂತ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿರಲ್ಲ. ಬಂದ ಮೇಲೆ ಹೊರಗಡೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಗಂಡಿನ ಮಕ್ಕಳು ಹೋಗ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯ ತೆಗಿತಿಲ್ಲ, ಅವರಿಗೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ನೆನ್ನೆನೂ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸನ್ನು ಎಷ್ಟು ಭಯ ಇದೆ ಅಂತಕ್ಕಂಥದ್ದನ್ನು ನಾವೇ ರಾಜೀನಾಮೆ ಕೊಡಬೇಕು, ಏನ್ ತಪ್ಪು ಮಾಡಿದೀವಿ ಅಂತ. ತಪ್ಪು ಮಾಡಿದ್ದೇವೆ, ನಾವೇನ್ ಮಾಡಿದ್ದೇವೆ? ದೇವೇಗೌಡರನ್ನ ಈಗ ಹೇಳ್ತಾರೆ, ನಾನು ಬಾವ
ಅನ್ಯಾಯಗಳಿದೆ, ಮೊದಲು ನೀವು ಸರಿಪಡಿಸ್ಕೊಳ್ಳಿ. ಇವತ್ತು ಅದೆಲ್ಲೋ ಹಾಸನದಲ್ಲಿ 5ನೇ ತಾರೀಕು ಅದೆಲ್ಲೋ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ, ಸಿದ್ದರಾಮೋತ್ಸವ. ಯಾಕಪ್ಪ ಸಿದ್ದರಾಮೋತ್ಸವ? ಮಾಧ್ಯಮ ಸ್ನೇಹಿತರಿಗೆ ಎಂದೋ ಈಗ ಧ್ವನಿ ಇರ್ತಕ್ಕಂಥ ಪರವಾಗಿ ಈಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರ ನಾಯಕರು ಏನೂ ಮಾಡಲೇ ಇಲ್ಲ. ಈಗ ಅಲ್ಲೆಲ್ಲೋ ಹಾಸನದಲ್ಲಿ ಇಂದ ಸಮಾವೇಶ ಮಾಡಿ ಹೊರಟಿದ್ದೀರಲ್ಲಪ್ಪ, ಏನು ಸಂದೇಶ ಕೊಡಕ್ಕೆ ಮಾಡ್ತಾ ಇದ್ದೀರಿ? ಅಲ್ಲಿ ಒಂದು ವರ್ಷದ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ? ಯಾವ ದಲಿತ ಸಮಾಜ ಮುಖಂಡರು ಬಂದರೆ ಕೇಳಿದರೆ ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದರು. ಸಿದ್ದರಾಮಯ್ಯನವರೇ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ ಈ ಕಳೆದ 15 ತಿಂಗಳಲ್ಲಿ? ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನೋಡ್ತಾ ಇದ್ದೀರಿ, ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಮ್ಮಿಂದ ದುಡ್ಡು ನುಗ್ಗಿತಾ ಇತ್ತು. ಈಗ ಯಾವ ಭೂಮಿ ಜನಾಂಗ ಬರ್ತಾ ಇದೆ, 9 ಕೋಟಿ 10 ಕೋಟಿ ಯಾರ ತಗೊಂಡು ಹೋಯ್ತು ಅಂತ ಹೇಳಿ ಬರ್ತಾ ಇದೆಯಲ್ಲ. ನಾಚಿಕೆ ಆಗಲಿಲ್ಲ ಅವರಿಗೆ, ನಾಚಿಕೆ ಆಗಲಿಲ್ಲ ಅವರಿಗೆ ಸರ್ಕಾರಕ್ಕೆ. ಯಾರಿಗೋಸ್ಕರ ಸಮಾವೇಶ ಮಾಡ್ತೀರಿ? ಏನ್ ಜನರ ಮುಖ್ಯದ ಕಾಲದಿಂದ ಸಮಾವೇಶ ಮಾಡ್ತಾ ಇದ್ದೀರಾ? ಮಾಡಿ ನೋಡೋಣಂತೆ. ಸರ್ಕಾರ ಕೈಲಿಟ್ಟುಕೊಂಡು ಕಳೆದ 17 ತಿಂಗಳಿಂದ ಆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ದೀರಿ? ನೀವು ಹಿಂದುಳಿದವರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಿ? ಯಾವ ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲಿ ದಲಿತರಿಗೆ ಕೊಡಬೇಕಾದಂತ ದುಡ್ಡು 11,000 ಕೋಟಿ ಅದನ್ನು ಇವತ್ತು ಇದಕ್ಕೆ ಕೊಟ್ಕೊಂಡು ಬಿಟ್ಟಿದ್ದೀರಿ. ಆ ದಲಿತ ಸಮಾಜದ ಮುಖಂಡಗಳಿಗೆ, ಆ ವೋಟರ್ಸ್ಗೆ ಮತದಾರಕ್ಕೆ ಬುದ್ಧಿ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಏನೋ ಒಂದು ರೆಡ್ ಬೈಟಿಂಗ್ ನಲ್ಲಿ ಹಿಡಿದುಕೊಂಡು ಕಾನ್ಸ್ಟಿಟ್ಯೂಷನ್ ಹೆಸರಿನಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ನಿಮ್ಮ ಯೋಗ್ಯತೆಗೆ 15 ತಿಂಗಳಾಯಿತು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಡೆಸ್ತಕ್ಕಂಥ ಇವತ್ತು ಧೈರ್ಯ ಇರತಕ್ಕಂಥ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆ ಉಳಿಸ್ತೀರ? ನೀವು ಉಳಿಸೋಣ. ನೀವು 15 ತಿಂಗಳಾಗಿ ಯಾಕಪ್ಪ ಚುನಾವಣೆ ನಡೆಸ್ತಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೀತಾ ಇರೋದ್ರಿಂದ ಕೇಂದ್ರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಸುಮಾರು 2,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹಣ ಬರಲಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ದುಡ್ಡು ತರಲಿಕ್ಕಾಗಲಿಲ್ಲ ಯೋಗ್ಯತೆಗೆ. ನಮಗೆ ಹೇಳ್ತಾರೆ, ಕೇಂದ್ರದಲ್ಲಿ ಮಂತ್ರಿದ್ದಾರೆ, ನಮ್ಮ ಪರವಾಗಿ ಮಾತನಾಡ್ತಾ ಇರ್ತಾರೆ. ಇಲ್ಲಿ ಒಂದು ಕಡೆ ದೇವೇಗೌಡ, ಕುಮಾರಸ್ವಾಮಿ ಇಬ್ಬರನ್ನು ಮುಗಿಸಲೇಬೇಕು ಅಂತ ಹೇಳಿ ನಮ್ಮನ್ನ ರಾಜಕಾರಣದಲ್ಲಿ ಕುತಂತ್ರದಿಂದ ಮುಗಿಸಲೇಬೇಕು ಅಂತ ಹೊರಟಿರ್ತಕ್ಕಂಥ ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತೀರಿ? ಪಾಪ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೆಲವರು ಹಿರಿಯರಿರಬಹುದು. ಇಲ್ಲಿ 1983 ರಾಮಕೃಷ್ಣ ಹೆಗಡೆ ಅವರನ್ನ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಕಪುರದಲ್ಲಿ ಚುನಾವಣೆ ನಿಲ್ಲಿಸಿದ್ರು. ಹೇಳ್ತಾರಲ್ಲ, ಏನ್ ಮಾಡೋರು ದೇವೇಗೌಡರು, ಕುಮಾರಸ್ವಾಮಿ ಪ್ರಾರ್ಥನೆಗೆ ಅಂತ ಕೇಳ್ತಾರಲ್ಲ ಮಹಾನುಭಾವರು. 83ನೇ ಇಸ್ವಿನಲ್ಲಿ ಎಷ್ಟು ಹಳ್ಳಿನಲ್ಲಿ ವಿದ್ಯುತ್ ಶಕ್ತಿಯ ಸಂಪರ್ಕ ಇತ್ತು, ಎಷ್ಟು ಹಳ್ಳಿಯ ರಸ್ತೆಗಳಿತ್ತು, ಹೆಣ್ಣು ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕದಲ್ಲಿ ಹೋಗ್ಕೊಂಡು ಬರ್ಬೇಕಾಗಿತ್ತು. ಆ ಪರಿಸ್ಥಿತಿ ಕನಕಪುರದಲ್ಲಿ
ಎಸ್.ಎಂ. ಕೃಷ್ಣರಾಜು ನಂಜನಪ್ಪ ವರದಿ, ಆ ವರದಿನಲ್ಲಿ ಇದೇ ಕನಕಪುರ ನಮ್ಮ ರಾಜ್ಯದ ತಾಲೂಕುಗಳಿದ್ದಾರೆ 173ನೇ ಸ್ಥಾನದಲ್ಲಿದ್ದಂತ ಕನಕಪುರ 173 ಸ್ಥಾನದ ಬಡತನದಲ್ಲಿ, ರಾಮನಗರ ಯಾವ ಸ್ಥಾನದಲ್ಲಿತ್ತು, ಮಾಗಡಿ ಯಾವ ಸ್ಥಾನದಲ್ಲಿತ್ತು. ಇದಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾರ ಕೊಡುಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಜಾಸ್ತಿ ಹೊಡೆದಿಲ್ಲ. ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ. ಬರೀ ರಾಮನಗರ ಜಿಲ್ಲೆಗಷ್ಟೇ ಅಲ್ಲ, ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ ಕೆ.ಸಿ. ಜನರಲ್ ಆಸ್ಪತ್ರೆ ಹೋಗಿದ್ದಾರೆ. ಕೆ.ಸಿ. ಜನರಲ್ ಆಸ್ಪತ್ರೆ ಇದೇನು ಆಸ್ಪತ್ರೆನೋ ಬೂತ್ ಬಂದೇನೋ ಅಂತ ಹೇಳಿ ಆ ಲೋಕಾಯುಕ್ತ ನಿನ್ನೆ ಟಿವಿ ಮುಂದೆ ಮಾತನಾಡ್ತಾರೆ. ನಿಮಗೆ ಏನಾದರೂ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲೆಲ್ಲ ಬಳ್ಳಾರಿನಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ ತಾಯಿಯನ್ನು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ. ಇನ್ನು ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಉಳಿದವಲ್ಲ. ಈಗಾಗಲೇ ಬಹುಶಃ ಅಶೋಕ್ ಅವರು ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮಿಂದ 2 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನದಲ್ಲಿ ಎಲ್ಲಿಗೆ ಬಂದು ಹೇಳಿದ್ರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು, 66 ಸ್ಥಾನಕ್ಕೆ ಬಂದರು. ಇವತ್ತು 136 138 ಅಂತ ಹೇಳ್ತಿರಲ್ಲ, ನೀವು ಮುಂದಿನ ಚುನಾವಣೆ 35 ಗೆಲ್ಲಿ ನೋಡೋಣಂತೆ. ಜನ ಈಗಾಗಲೇ ಏನು ತೀರ್ಮಾನ ಮಾಡಿದ್ದಾರೆ ಗೊತ್ತಿ? 3 ಬೈ ಎಲೆಕ್ಷನ್ ಮೇಲೆ ಫಲಿತಾಂಶ ನಿರ್ಧಾರ ಆಗೋದಿಲ್ಲ. ಇದು ಚನ್ನಪಟ್ಟಣ ನನ್ನ ತಂದೆ ತಾಯಿ ಮನವಿ ಮಾಡ್ತೇನೆ, ನಾನು ನಿಮ್ಗೆ ಯಾರಿಗೂ ದೋಷ ಕೊಡೋದಿಲ್ಲ, ಯಾರಿಗೂ ದೋಷ ಕೊಡೋದಿಲ್ಲ. ಇದು ದೋಷ ಸಂಪೂರ್ಣ ನಾಳೆ ಗೊತ್ತಿದೆ. ನಾನು 4 ತಿಂಗಳು ಮುಂಚೆನೆ ನಿಮ್ನೆಲ್ಲ ಕರೆದು ಕೂತು ಮಾತನಾಡಿ, ಇಲ್ಲಪ್ಪ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀನಿ ಅಂತ ಹೇಳಿ ತೀರ್ಮಾನ ಕೊಟ್ಟಿದ್ರೆ ಬಹುಶಃ ಕಾಂಗ್ರೆಸ್ ಕಾರಣಕ್ಕೆ ಆಗ್ತಿರ್ಲಿಲ್ಲ. ನಮ್ಮಲ್ಲೇ ನಮ್ಮ ಕಾರ್ಯಕರ್ತರಲ್ಲಿ ಹಳ ಹೋಗಲಿ. ನಾವು ಈಗೇನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಂತ ಒಳ್ಳೇದಂತಾಗಿ ಈಗ ನಾವು ಸುಮ್ಮನೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ಬೇಡ. ಇದು ನಮ್ಮ ಕಾರ್ಯಕರ್ತರಲ್ಲೇ ಒಂದು ರೀತಿ ಮಾನಸಿಕವಾಗಿ ಕಳೆದ 4 ತಿಂಗಳಿಂದ ಒಂದು ಭಾವನೆಗಳು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾವಾಗ ಕಾಂಗ್ರೆಸ್ ಬಿಜೆಪಿಗೂ ಟೋಪಿ ಆಗಿ, ಚನ್ನಪಟ್ಟಣ ಕಾರ್ಯಕರ್ತರಿಗೂ ಟೋಪಿ ಆಗಿ ಕಾಂಗ್ರೆಸ್ ಹೋಗುದು, ನಮಗೆ ಅಭ್ಯರ್ಥಿಯ ಕೊರತೆ ಇವತ್ತು. ನಾನು 3-4 ತಿಂಗಳಿಂದಲೇ ಹೇಳಿದ್ದೆ, ಒಂದು ಬಾರಿ ದೇವರಾಜ್ ಜೈಲು ಕೂರಿಸ್ಕೊಂಡು ನಮ್ಮ ಲೋಕಲ್ ಅಭ್ಯರ್ಥಿ ನೀವು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಎಲ್ಲ ರೀತಿ ಶಕ್ತಿ ತುಂಬ್ತೀನಿ ನಾನು, ನಮ್ಮ ಪಾರ್ಟಿ ನಿಲ್ಲಬೇಕು ಅನ್ನೋದು ಹೇಳ್ತಕ್ಕಂಥ ಮಾತು ಹೇಳಿದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಒಂದು ಕೊನೆಗೆ ನಾವು ಈಗ ಯಾವ ಕೈಕೊಂಡು ಹೋದ್ರು ಅಭ್ಯರ್ಥಿಗಳ ಕೊರತೆ ನಮಗೆ. ಅಂತ ಸನ್ನಿವೇಶದಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಾರಲ್ಲ, ಯಾರೋ ಸ್ವಲ್ಪ ಗ್ಯಾಜೆಟ್ ರಣ ಹೇಳಿದೆ. ದೇವೇಗೌಡರ ಕುಟುಂಬ ರಣಬೀರಾಗಿ ಹೋರಾಟ ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ಇರ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣ ನನ್ನ ತಂದೆ ತಾಯಿ ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದ್ದೇನೆ. ನಿಮಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ತಲೆಗೊಂಡಲ್ಲಿ ಚುನಾವಣೆ ಬಂದು ನಾಳೆ ಬೆಳಗ್ಗೆ ಅರ್ಜಿ ಹಾಕಬೇಕು, ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅನ್ನೋದು ನಮಗೆ ಆತಂಕ. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು
ಮಂಡ್ಯದಲ್ಲಿ ಗೆಲ್ಲಿಕ್ಕೆ ಸಾಧ್ಯವಾಗಿದೆ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಉಳಿವಿಂದ ತೆಗೆದಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎದ್ದು ಬಂದ್ರು. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜ. ಇದನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಹೇಳ್ತೇನೆ. ದೇವೇಗೌಡರಾಗಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಲಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು. ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯಿತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ಒಂದು ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಮಹಾನ್ ನಾಯಕರುಗಳು ಇವತ್ತು ಆತ್ಮಕ್ಕೆ ಪ್ರಶ್ನೆ ಹಾಕಿದ್ದಾರೆ. ಎಲ್ಲವನ್ನು ಸರಿಸಮಾಗಿ ಕಂಡಿದ್ದಾರೆ. ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ. ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳು ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ. ಇವತ್ತು ಯಾವ ಮುಸ್ಲಿಂ ಸಮಾಜ ಏನ್ ಮಾಡಿದ್ದೇವೆ? ರಾಮನಗರ ಯಾವ ರೀತಿ ಇತ್ತು? ಯಾವ ರೀತಿ ಇತ್ತು ರಾಮನಗರ? ಏನು ನ್ಯಾಯ ಮಾಡಿದ್ದೀವಿ? ಯಾವ ನ್ಯಾಯ ಮಾಡಿದ್ವಿ? ಇವತ್ತು ಯಾವ ನಮ್ಮ ವಿಶ್ವ ಒಕ್ಕಲಿಗರ ಸಮಾಜದ ನಮ್ಮ ವಿಶ್ವ ಒಕ್ಕಲಿಗರ ಮಠದ ನಮ್ಮ ಸ್ವಾಮಿಗಳಿಗೆ ನೋಟಿಸ್ ಕೊಡ್ತಾರೆ ಸರ್ಕಾರದಲ್ಲಿ. ನಾನು ಸರ್ಕಾರ ಕೇಳ್ತೇನೆ, ಯಾವ ಕುಮಾರಸ್ವಾಮಿಯ ಬಗ್ಗೆ ಒಂದು ಜನಾಂಗೀಯ ಭಾಷೆಯನ್ನು ಉಪಯೋಗ ಮಾಡಿದ್ದಾನೆ ಇವತ್ತು ಅರೆಸ್ಟ್ ಮಾಡೋದ್ರ? ಇವತ್ತು ಒಕ್ಕಲಿಗ ಸಮಾಜ ಸ್ವಾಮಿಗಳನ್ನ ಇವತ್ತು ಕೋರ್ಟ್ ಕಾನೂನು ಕೇಳ್ತಾರೆ. ಇವತ್ತು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ರಾಜ್ಯನ? ನಾವೇನು ಕೊಡ್ತಕ್ಕಂಥ ಜಾರಿಮಂಡಲಿಲ್ಲ. ನ್ಯಾಯಕ್ಕೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಅಷ್ಟು ಸುಲಭವಾಗಿ ಧ್ವನಿಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಬೇಕಾಗುತ್ತೆ ಸರ್ಕಾರ. ಮಾಡಿ 5ನೇ ತಾರೀಕು ದೇವೇಗೌಡರು ಕೋಟೆಯಲ್ಲಿ ಬಂದು ಈಗ ಸರ್ಕಾರ ಕೈಲಿಕ್ಕೆ ನಿಮ್ಮ ಯೋಗ್ಯತೆಗೆ 3 ಲಕ್ಷ ಕೆಲಸ ಮಾಡಬೇಕಂತಿಲ್ಲ ನಿಮ್ಗೆ ಆ ಸಮಾಜಗಳಿಗೆ. ಅಲ್ಲೆಲ್ಲ ಹೋಗಿ ಇಂಥ ಸಮಾಜ ಸ್ವಾಭಿಮಾನ ಯಾವ ಸ್ವಾಭಿಮಾನ? ಪತ್ರಿಕೆಯಲ್ಲಿ ನೋಡಿದ್ರೆ ಮಂತ್ರಿಗಳಿಗೆ ನಿನ್ನೆ ಅವಾಗ್ತಾಗಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತೆಲ್ಲ ವಿರೋಧ ಪಕ್ಷಗಳು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ ಒಬ್ಬ ಮಂತ್ರಿಗಳ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ನಾನು ವಹಿಸ್ಕೊಳ್ಳಲ್ಲ. ಇದೆಲ್ಲ ಹೇಳ್ತಿರ್ತಾರೆ ನನ್ನ ಮಂತ್ರಿಗಳಿಗೆ. ಇದೇ ಮುಖ್ಯಮಂತ್ರಿ ಯಾವ ಸತ್ಯ ಮೇಲೆ ಇದೆ? ಯಾವ ಸತ್ಯ ಮೇಲೆ ಇದೆ? ಸಿದ್ದರಾಮಯ್ಯ ಯಾರ ದಲಿತರ ಭೂಮಿ ಹೊಡೆದು ಇವತ್ತು ಅಲ್ಲಿ 14 ಸೈಟ್ಗಳನ್ನು ಸತ್ಯಮೇವ ಜಯತೆ ಹಾಗೆ ಪಾಪ ಒಂದು ಸೈಟೇ ಮನೆನೂ ಕಟ್ಟಿಲ್ಲ. ನೋಡಿದೆ ಏನಾಗಿದೆ ಕರ್ನಾಟಕದ ದೊಡ್ಡ ಅನುದಾನಗಳಿದೆ. ಇದೆಲ್ಲ ಆಮೇಲೆ ಮಾತಾಡೋಣ. ನನ್ನ ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ನಿಮ್ಮನ್ನ ನಡ್ನೀರಿನಲ್ಲಿ ಕೈಬಿಟ್ಟು ಹೋಗ್ತಕ್ಕಂಥ ಕುಟುಂಬ ಅಲ್ಲ ಇದು. 2028 ಬರುತ್ತೋ, 2026 ಬರುತ್ತೋ, 2027 ಬರುತ್ತೋ, ಈ ಚುನಾವಣೆಯಲ್ಲಿ ಯಾವ ನನ್ನ ಪಕ್ಷವನ್ನು ಮುಗಿಸಿಕೊಳ್ಳುವಂತ ಹೊರಟಿದೆ, ಯಾವೊಂದು ಜನತಾದಳವನ್ನು ಮುಗಿಸಿಕೊಂಡಿದ್ದೇವೆ. ನಿಮ್ಮ ಅಂತಿಮ ದಿನಗಳು ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ. 280 ಸೀಟಿಗೆ ಮಹಾನ್ ನಾಯಕರು 15 ಸೀಟಿಗೆ ತುಂಬಿದ್ದಾರೆ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತೆಗಿಬೇಕು. ಈಗ ಪಾಪ ಸಿದ್ದರಾಮಯ್ಯ ಚನ್ನಪಟ್ಟಣದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ನಾವು ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆದ್ದಿದ್ದೀರಾ? ಈ ಚನ್ನಪಟ್ಟಣದಲ್ಲಿ ಹೇಗಿದ್ದಪ್ಪ ಆಗಿದ್ರೆ
ಈಗ ಅಲ್ಲಿಂದ ಪೇಪರ್ ಬೇಕಂತೀವಿ, ಪೇಪರ್ ಹೊಡಿ ಇವತ್ತು. ಹಾಗಿದ್ರೆ 3 ಚುನಾವಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ದುರುಪಯೋಗ ಕೇಳಿದ್ರಪ್ಪ. ಈಗ ಅಲ್ಲೆಲ್ಲ ನನ್ನ ಡೆಲ್ಲಿ ಭಾಷಣ ಮಾಡಿದ್ರಲ್ಲ, ನಿಮ್ಗೆ ಬೇಕಾದ ಒಂದು ಬೇಡ ಇದ್ದಾವ 336 ಸೀಟ್ ಗೆದ್ರಲ್ಲ, 136 ಸೀಟ್ ಗೆದ್ದಾಗಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಗೆದ್ದಿದ್ದಾಗಿದ್ರೆ ಗೆದ್ದಾಗ ಒಂದು ಸೋತಾಗುವುದು. ಅದರಿಂದ 15 ಸೀಟ್ ಗೆದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಟ್ಲೀಸ್ಟ್ ಏಕಾಂಗಿಯಾಗಿ 19 ಸೀಟ್ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ. ಶರದ್ ಪವಾರ್ ಒಂದು ಕಡೆ, ಉದ್ಧವ್ ಠಾಕ್ರೆ ಒಂದು ಕಡೆ, ಎಲ್ಲಾರು ತಪ್ಪು ಗೆದ್ದಿದ್ದು 15 ಸೀಟು. ಇನ್ನು ಜಾರ್ಖಂಡ್ ಹೋಗಿ ಅಲ್ಲಿ 15 ಸೀಟ್ ಗೆದ್ದವ್ರೆ 80 ಸೀಟ್. ಇವರು ರಾಷ್ಟ್ರೀಯ ಪಕ್ಷ, ಇವರು ಜನರ ಮುಗಿಸೋರು. ನೋಡಂತ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿರಬಹುದು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಮುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದು ನಡೆಯುತ್ತದೆ. ಮನವಿ ಮಾಡೋದು ಆದಷ್ಟು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ. ನಾನು ಯಾವ ಬರ್ತೀನಿ, ನಾನೇನು ಬರದೇ ಇರೋದು ಹೋಗಲ್ಲ. ಕೇಂದ್ರದ ಮಂತ್ರಿ ಇರ್ಬೋದು, ನನಗೆ ಕೆಲವು ನನ್ನ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೀನಿ, ಕಠಿಣವಾದ ನಿರ್ಧಾರಗಳನ್ನು. ಇವತ್ತು ಮಾತಾಡಲ್ಲ, ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ನೀವು ಬಿಡಬೇಕಾಗುತ್ತೆ. ಇವತ್ತು ನಾನು ಒಬ್ಬರಿಂದ ಇವತ್ತು ಜನರ ಕಟ್ಟಿಗೆ ರಾಜ್ಯದಲ್ಲಿ ಓಡಾಡತಕ್ಕಂಥದ್ದಕ್ಕೆ 3 ಬಾರಿ ವಾರಂಟಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ ನಾನು? 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ ಜಾತಿ ಭೇದ ಮರೆತು ಈ ನಾಡಿನ ಜನತೆಯನ್ನು ಸ್ವಾಭಿಮಾನದಿಂದ ಬದುಕನ್ನು ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದ ಚಿಂತನೆಯನ್ನು ನೀಡಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳ ಒಂದು ಒತ್ತಾಯ ಇದೆ. ನಾವು ಕರ್ಕೊಂಡು ಹೋಗ್ಬಂದ್ರು ಬರಲೇಬೇಕು ಅಂತ ಹೇಳಿ ಚುನಾವಣೆ ಸೋತು ಮನೇಲಿ ಕೂತಿಲ್ಲ. ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ ಇಲ್ಲಿ ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸದಾದರೂ ಬಂದು ನಿಮ್ಮನ್ನ ಕಷ್ಟ ಸುತ್ತ ನೋಡ್ತಾರೆ. ಆದ್ರೆ ನೀವು ಮೊದಲೇ ಬನ್ನಿ ಅಲ್ಲಿ ಬನ್ನಿ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಇವತ್ತು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸಚ್ಚಬೇಕು, ರಾಜ್ಯದ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ತಾವು ಅವಕಾಶ ಕೊಡಬೇಕು. ಅದರಿಂದ ನಮ್ದೇನು 58 ಸೀಟ್ ಏನು ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಇದೆ ಮೈತ್ರಿ ಸರ್ಕಾರ. ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170 ಸ್ಥಾನವನ್ನ ಈ ರಾಜ್ಯದಲ್ಲಿ ಪ್ರಶ್ನೆ ಇಲ್ಲ. ಶಪಥ ಹಿಡಿತಾ ಇದ್ದೇನೆ. ಯಾವ ರಾಮನಗರ ಜಿಲ್ಲೆಯಿಂದ ಚಂದ್ರಗಣವನ್ನು ಖಾಲಿ ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಒಳಗೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂಥ ಶ್ರಮ
ಏನಾಗಬೇಕು ಆಗ್ಲಿಕ್ಕೆ ತಯಾರಾಗಿದ್ದೇನೆ. ಅಷ್ಟು ಸುಲಭವಾಗಿ ನನ್ನನ್ನ ರಾಮನಗರ ಜಿಲ್ಲೆಯಿಂದ ಇವರು ಯಾರು ಕಾರ್ಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಲೇ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ರಾಜಕಾರಣ ರಾಮನಗರ ಜಿಲ್ಲೆಯಲ್ಲೇ ಪ್ರಾರಂಭ, ರಾಮನಗರ ಜಿಲ್ಲೆಯಲ್ಲೇ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವ ಅನುಮಾನವನ್ನ ಇಟ್ಕೋಬೇಡಿ. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ಚನ್ನಪಟ್ಟಣವನ್ನ ಮುಂದಿನ ಚುನಾವಣೆ ಇದೇ ನನ್ನ ಕಾರ್ಯಕರ್ತರು ಮತದಾರರ ಒಂದು ಆಶೀರ್ವಾದದಲ್ಲಿ ಇದೇ 25,000 ಲೀಡ್ನಲ್ಲಿ ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ನಿಮ್ಮಿಂದ ತಪ್ಪಾಗಿಲ್ಲ, ನಿಮ್ಮಿಂದ ತಪ್ಪಾಗಿಲ್ಲ. ತಪ್ಪೆಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ. ಆ ತಪ್ಪನ್ನು ಸರಿಪಡಿಸ್ತೇನೆ. ನಿಮ್ಮಲ್ಲಿ ಯಾರಲ್ಲೂ ನಮ್ಮಿಂದ ಏನೋ ಅನ್ಯಾಯ ಮಾಡಿಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಗುರುತಿನಲ್ಲಿರಬಾರದು. ಇವತ್ತು ಅದನ್ನ ತೆಗೆದುಹಾಕಿ ನೀವು ಅದನ್ನ ನಿಮ್ಮ ಉಳಿದ ಕಿತ್ತಾಕಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಚನ್ನಪಟ್ಟಣದಿಂದ ನಮ್ಮ ಹೋರಾಟದ ಕಾಳೆಯಿಂದ ಇವತ್ತು ನಾವು ಮುಕ್ತಿವಿ ಅಂತಕ್ಕಂಥದ್ದು, ಹೋರಾಟಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ಶಪಥ ಮಾಡಿ ಕರ್ನಾಟಕದಲ್ಲಿ ಜನಪರವಾದಂತ, ರೈತ ಪರವಾದ, ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನ ಈ ಚುನಾವಣೆಯಲ್ಲಿ ನನ್ನ ಕಾರ್ಯಕರ್ತರು ಅಂತ 10 ದಿನದ ಚುನಾವಣೆ ನೀವು ನಡೆಸಿರೋರು, ನೀವೇ 4 ತಿಂಗಳ ಚುನಾವಣೆ ನಡೆಸ್ತಿಲ್ಲ. ನನ್ನ ಕಾರ್ಯಕರ್ತರು ಕೇವಲ 10 ದಿನದ ಚುನಾವಣೆ ನೀವು ನಡೆಸಿರ್ತಕ್ಕಂಥದ್ದು. 10 ದಿನದ ಚುನಾವಣೆಯಲ್ಲಿ 75,000 ಮತವನ್ನು ನೀವೇನು ತಂದಿದ್ದೀರಿ, ಅದೇ ಕಡಿಮೆ ಮತ ಅಲ್ಲ. ನಿಮ್ಮ ಹೃದಯದಲ್ಲಿ ಯಾವುದೇ ಕಾರಣಕ್ಕೂ ಏನೋ ಒಂದು ಅನ್ಯಾಯ ಮಾಡಿಕೊಂಡು ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಇರಬಾರದು. ಮುಂದಕ್ಕೆ ಪಕ್ಷವನ್ನ ಬೆಳೆಸ್ತೀವಿ, ಉಳಿಸ್ತೀವಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು